ಕಡೆಗೆ ಹೋಯ್ತು. ಇವರು ನನ್ನ ಬಿಚ್ಚಿನ ಮನೆಯನ್ನು ಕಟ್ಟಿಸಲು ಸಾಧ್ಯವಿಲ್ಲ ಅಣ್ಣ. ನಾನೇ ರಣಾಂಗಣವನ್ನು ಪ್ರವೇಶಿಸಿ ಅಗ್ನಿಪತಿಯಾದ ನಾನು ಅಗ್ನಿಯಲ್ಲಿ ಪ್ರವೇಶಿಸುವ ಅಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವು ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಬೇರೆಯಾಗಿತ್ತಲೆಂದು ಕೇಳಿದೆ. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಲ್ಲ. ಪತ್ನಿಯ ಆರ್ಥವನ್ನು ಬಯಸುವುದು ಪತಿಗಳಾದ ನಿಮ್ಗಳ ಕರ್ತವ್ಯವಲ್ಲವೇನು? ಏಕೆ ಉಳಿದ 4 ಪತಿಗಳಲ್ಲವೇನು? ಅವರ ಯಾವ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ತುಂಬಿದ ಕುಸಭೆಯಲ್ಲಿ ಬಣ್ಣ